ಇಲೆಕ್ಷನ್ ಮುಂದೆನೇ ಯಾಕೆ ಹಿಂಗಾಗುತ್ತೆ? ಎಸ್, ಅದಕ್ಕೆ ಬರ್ತಾ ಇದ್ದೆ ನೋಡಿ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಅಂತಲೇಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದರೆ BJP ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ. ಅವರು ಒಂದು ಅನುಮಾನ ಅಂತೂ ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಾಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ನಾವು ಇಲೆಕ್ಷನ್ ಮುಂದೆನೇ ಯಾಕೆ ಹಿಂಗಾಗುತ್ತೆ? ಎಸ್, ಅದಕ್ಕೆ ಬರ್ತಾ ಇದ್ದೆ ನೋಡಿ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಅಂತಲೇಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದರೆ BJP ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ. ಅವರು ಒಂದು ಅನುಮಾನ ಅಂತೂ ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಾಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ.